ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೊಡ್ತೀನಿ. ಮೈಸೂರು ಜಿಲ್ಲೆ ಕೆಆರ್ ನಗರ ತಾಲೂಕು ಸುಗ್ಗನಹಳ್ಳಿ ವಿಜೇತ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ವರ್ಷದ ಮೊದಲ ಹಬ್ಬ ಸಂಕ್ರಾಂತಿ ಆಚರಣೆ ವಿಶೇಷವಾಗಿ ನಡೆಯಿತು. ಕಾರ್ಯಕ್ರಮಕ್ಕೆ ದೇಸೀರಿ ನೈಸರ್ಗಿಕ ಅಡುಗೆ ಎಣ್ಣೆ ಉತ್ಪಾದನಾ ವ್ಯವಸ್ಥಾಪಕ ನವೀನ್ ಚಾಲನೆ ನೀಡಿದರು. ಸಾಂಪ್ರದಾಯಿಕ ಹಬ್ಬ ಹರಿದಿನಗಳ ಬಗ್ಗೆ ಇಂದಿನ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಬೇಕು. ಅದರಂತೆ ಸಂಕ್ರಾಂತಿ ಹಬ್ಬ ಆಚರಣಾ ಮಹೋತ್ಸವವನ್ನು ವಿಜೇತ ಇಂಟರ್ ನ್ಯಾಷನಲ್ ಶಾಲೆಯ ಆಡಳಿತ ಮಂಡಳಿ ಉತ್ತಮ ಕಾರ್ಯಕ್ರಮ ನಿರೂಪಿಸಿದೆ ಎಂದರು. ರೈತರು ಬೆಳೆದ ಭತ್ತ ರಾಗಿ ಕಾಳುಗಳ ರಾಶಿಗಳನ್ನು ಸಂಸ್ಥೆಯ ಕಾರ್ಯದರ್ಶಿ ಬೇಬಿ ಮಹೇಶ್ ಪೂಜೆ ಸಲ್ಲಿಸಿದರು. ಸಂಸ್ಥೆಯ ಅಧ್ಯಕ್ಷ ಮಹೇಶ್ ಎತ್ತಿನಗಾಡಿ ಓಡಿಸುವ ಮೂಲಕ ಸಂಕ್ರಾಂತಿ ಹಬ್ಬಕ್ಕೆ ಮೆರಗು ನೀಡಿದರು. ಸಂಕ್ರಾಂತಿ ಹಬ್ಬದ ವಿಶೇಷ ಅಡುಗೆ ಮಾಡಿ ಸಿಹಿ ವಿತರಿಸಿದರು. ಪೋಷಕರು ಮಕ್ಕಳಿಗೆ ಪ್ರೋತ್ಸಾಹ ನೀಡಿ ಸಂಕ್ರಾಂತಿ ಉಡುಗೆ ತೊಡುಗೆ ತೊಟ್ಟು ಗ್ರಾಮೀಣ ಶೈಲಿಯಲ್ಲಿ ಹಬ್ಬ ಆಚರಣೆ ಮಹೋತ್ಸವ ನೀಡಿದರು. ನ್ಯೂಸ್ ಪಬ್ಲಿಕ್ ಸಿಸಿಟಿವಿ ಮೈಸೂರು. ವರದಿ ಮಹದೇವ್ ಸಿಸಿ ಬೇರ್ಯ. ಅವಾಗಲೇ ನಮಗೆ ಹೊಳೆದಿದ್ದು ಎತ್ತಿನ ಗಾಣದಲ್ಲಿ ಅಡುಗೆ ಎಣ್ಣೆಗಳನ್ನ ತೆಗೆಯುವಂಥದ್ದು. ಇಲ್ಲಿದ್ದಾಗ ಒಂದು 4-5 ಸಾವಿರ ಕಿಲೋಮೀಟರ್ ಕರ್ನಾಟಕ, ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಈ ತರ ಎಲ್ಲ ಸುತ್ತಾಡಿದಾಗ ನಮ್ಗೆ ಗೊತ್ತಾಗಿದ್ದು, ಅಲ್ಲೊಂದು ಕೊನೆ ಒಂದು ಫಾರ್ಮ್ ವಿಸಿಟ್ ಮಾಡಿ ಆಚೆ ಬರ್ಬೇಕಿದ್ರೆ ಕಡೆ ದೊಡ್ಡ ದೊಡ್ಡ ಈ ಸೀಮೆಣ್ಣೆ ಬ್ಯಾರಲ್ ಹೇಳ್ತಾರೆ, ದೊಡ್ಡ ದೊಡ್ಡ ಬ್ಯಾರಲ್ಗಳಲ್ಲಿ ಸೀಮೆ ಅಂತ ಅಲ್ಲಿದ್ದವರು ಆ ತೋಟದ ಓನರ್ ಪರಿಚಯ ಮಾಡ್ಕೊಂಡು ಒಂದ್ ಕಡೆ ಬ್ಯಾರಲ್ ಅಲ್ಲಿ ಫಿಲ್ಲಿಂಗ್ ನಡೀತಾ ಇದೆ. 15 ನಿಮಿಷ ಬಂದಾಗ ಇಲ್ಲಿ ಒಂದು ಸಂತೆ, ಒಂದು ಏನು ಮಕ್ಕಳುಗಳು ತಂದೆ ತಾಯಿ ಬೆಳೆದಿರುವಂತ ಪದಾರ್ಥಗಳ ಖುಷಿ ಆಯ್ತು. ಮುಂಚೆ ಎಲ್ಲ ಹಳ್ಳಿಗಳಲ್ಲಿ ಪರಿವರ್ತನೆ ಮಾಡ್ತಾರೆ, ಮತ್ತೆ ಅಲ್ಲಲ್ಲಿ ವಿಶ್ವವಾಗುತ್ತೆ ಅನ್ನೋದನ್ನ ನಾನು ಹೇಳ್ತಾ ಹಳ್ಳಿನಲ್ಲಿ ಘಟಕ ಇರೋಂಥದ್ದು. ಆಮೇಲೆ ಎಲ್ಲರೂ ಕೂಡ ಒಂದ್ಸತಿ ಆ ಎಣ್ಣೆಗಳನ್ನ ನೋಡಿ